ರಾಣಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ರಾಣಿ ಹತ್ರ ಸತ್ಯ ಮಾತು ತಗೊಂಡು, ಸರಿ ನಾವಿನ್ನೂ ಮನೆಗೆ ಹೋಗೋಣ, ಮನೆಗೆ ಹೋಗಿ ರಾಣಿ ನೀನು ರೆಸ್ಟ್ ಮಾಡು ಅಂತ ಸತ್ಯ ಮನೆಗೆ ಕರ್ಕೊಂಡು ಬರ್ತಿರ್ತಾನೆ. ಇಲ್ಲಿ ಸರಳಂಗಂತೂ ಪುಟ್ಟಕ್ಕ ಹೇಳ್ತಾ ಇರ್ತಾಳೆ, ನೋಡು ಅವಳನ್ನ ಮನೆಯಿಂದ ಓಡಿಸೋದಕ್ಕಂತಲೇ ನಾನು ಬಂದಿದ್ದು, ಹಾಗಾಗಿ ಅವಳದು ವಸ್ತುಗಳು ಯಾವ್ದ್ಯಾವುದುಂಟು ನನಗೆ ತೋರಿಸು ಅಂದಾಗ, ಇನ್ನೇನಮ್ಮ ನಮ್ಮ ಮಕ್ಕಳು ರೂಮಲ್ಲೇ ಅವಳಿದ್ದಾಳೆ, ಅಲ್ಲೇ ಅವಳು ವಸ್ತುಗಳನ್ನ ಇಟ್ಟಿದ್ದಾಳೆ, ಬಾ ಹೋಗೋಣ ಅಂತ ಸರಳನ ಮಕ್ಕಳು ರೂಮಿಗೆ ಹೋಗ್ತಾರೆ. ಆವಾಗ ಒಂದು ಚೀಲದಲ್ಲಿ ರಾಣಿದು ಅಮ್ಮ ಮಾಡಿಕೊಟ್ಟಿರೋ ಗೊಂಬೆ ಇರುತ್ತೆ. ಇದು ಕೇಳ್ತಾಳೆ, ಈ ಗೊಂಬೆ ಯಾರ್ದೆ ಅಂತ ಕೇಳಿದಾಗ, ಇದೇ ಕಣಮ್ಮ ರಾಣಿಂದೆ, ಅದು ಅವ್ರ ಅಮ್ಮ ಅಂತೆ ಕಣಮ್ಮ, ಅವಳು ಯಾವಾಗಲೂ ಮಾತಾಡ್ತಾ ಇರ್ತಾಳೆ, ಅವಳು ಬೇರೆ ಜೈಲಿಂದ ಬರುವಾಗ ಅವ್ರ ಅಮ್ಮ ಇದನ್ನು ಕೊಟ್ಟು ಕಳಿಸಿದಂತೆ, ಅವಳಿಗೆ ಬೇಜಾರಾದಾಗ ಖುಷಿಯಾದಾಗ ಯಾವಾಗಲೂ ಈ ಗೊಂಬೆ ಜೊತೆನೇ ಮಾತಾಡ್ತಿರ್ತಾಳೆ, ಅದು ಅಲ್ಲದೆ ರಾತ್ರಿ ಮಲಗುವಾಗನೂ ಇದ್ರ ಜೊತೆ ಮಾತಾಡ್ತಾನೆ ಇರ್ತಾಳೆ ಅಂತ ಸರಳ ಪುಟ್ಟಕ್ಕಂಗೆ ಎಲ್ಲ ಹೇಳ್ತಾಳೆ. ಆವಾಗ ಪುಟ್ಟಕ್ಕ ಇದ್ದವಳು, ಹೌದಾ, ಹಾಗಾದರೆ ಇದು ಹಾಳು ಮಾಡೋದ್ರಿಂದ ಅವಳಿಗೆ ತುಂಬ ನೋವಾಗುತ್ತೆ, ನೋವಾಗಿ ಅವಳು ಈ ಮನೆ ಬಿಟ್ಟು ಹೋಗ್ತಾಳೆ ಅಂತ ಹೇಳಿ ಅವಳ ವಸ್ತುಗಳನ್ನ ಹೊರಗೆ ತಂದು ಸುಟ್ಟಾಕ್ತಾಳೆ. ಆದರೆ ಸರಳ ಮಾತ್ರ, ಬೇಡಮ್ಮ ಬೇಡ, ಮೊದಲೇ ಅವಳಿಗೆ ಏನಾದ್ರು ಆದರೆ ಇವರು ಸುಮ್ಮನೆ ಇರಲ್ಲ, ಅಂಥದ್ರಲ್ಲಿ ಅವಳ ವಸ್ತುಗಳನ್ನ ಹಾಳು ಮಾಡಿದ್ರಂತೂ ಅವರು ಸುಮ್ಮನೆ ಬಿಡಲ್ಲ ಅಮ್ಮ ಅಂತ ಸರಳ ಹೇಳಿದರು. ಅವ್ರು ಬರಲಿ, ನಾನು ಮಾತಾಡ್ತೀನಿ, ಏನೂ ಆಗಲ್ಲ ಅಂದ್ಕೊಂಡು ಪುಟ್ಟಕ್ಕ ರಾಣಿ ವಸ್ತುಗಳನ್ನೆಲ್ಲ ಸುಟ್ಟಾಕ್ಬಿಡ್ತಾರೆ. ಅಷ್ಟೊತ್ತಿಗೆ ಸತ್ಯ ರಾಣಿನ ಕರ್ಕೊಂಡು ಬರ್ತಿರ್ತಾನೆ. ಆವಾಗ ಸರಳ ಇದ್ದವಳು, ರಾಣಿ ಈಗ ಹೇಗಿದೆಯಾ, ಆರಾಮಾಗಿದೆಯಾ ಅಂದಾಗ, ರಾಣಿ ಇದ್ದವಳು ಅವಳ ಅಮ್ಮ ಗೊಂಬೆ ನೋಡಿ ಅಮ್ಮ ಗೊಂಬೆ ಅಂತ ತೊಗೊಂಡ್ಬಿಡ್ತಾಳೆ. ಸತ್ಯನಿಗಂತೂ ತುಂಬ ಕೋಪ ಬರುತ್ತೆ. ಹೇಳು ಸರಳ, ಯಾರು ಇದನ್ನು ಸುಟ್ಟಾಕಿದ್ದು, ರಾಣಿ ವಸ್ತುನಾಗಲಿ ರಾಣಿ ವಿಚಾರಕ್ಕಾಗಲಿ ಬರಬಾರ್ದು ಅಂತ ನಿನಗೆಷ್ಟು ಸಲ ಹೇಳಿದ್ದೀನಿ, ಆದರೂ ನಿನಗೆ ಅರ್ಥನೇ ಆಗಲ್ಲಲ್ಲ, ಅವಳ ವಸ್ತುಗಳನ್ನ ಯಾಕೆ ಸುಟ್ಟಾಕ್ತೆ ಅಂತ. ಈ ಕಡೆ ಸತ್ಯ ಜೋರು ಮಾಡಿ ಸರಳಂಗೆ ಕೇಳಿದಾಗ, ಇಲ್ಲ ಕಣ್ರಿ, ನಾನೇನು ಮಾಡಿಲ್ಲ, ನಾನೇನು ವಸ್ತುಗಳನ್ನ ಸುಟ್ಟಾಕಿಲ್ಲ ಅಂದಾಗ, ಮತ್ತೆ ಯಾರು ಸುಟ್ಟಾಕಿದ್ದು ಅಂದಾಗ, ಪುಟ್ಟಕ್ಕ ಇದ್ದವರು, ಯಾಕಳಿ ಅಂದರೆ ನಾನೇ ಸುಟ್ಟಾಕಿದ್ದು ಅಂತ ಹೇಳ್ತಾರೆ. ಯಾಕತ್ತೆ, ಅದು ಅವ್ರದ್ದು ಅಮ್ಮ ನೆನಪಿಗೋಸ್ಕರ ಅವಳು ಇಟ್ಕೊಂಡಿದ್ಲು, ಅವಳು ಖುಷಿಯಾಗಲಿ ದುಃಖ ಆಗಲಿ ಎಲ್ಲ ಅವಳ ಹತ್ರನೇ ಹೇಳ್ತಿದ್ಲು, ಯಾಕೆ ನೀವು ಈ ಥರ ಸುಟ್ಟಾಕಿದ್ರಿ ಅಂತ ಸತ್ಯ ಜೋರು ಮಾಡಿ ಪುಟ್ಟಕ್ಕನ ಕೇಳ್ತಾರೆ. ಇದು ನಾಳಿನ ಸಂಚಿಕೆಯಲ್ಲಿ ನಡೆಯುತ್ತೆ.